ಅಗರಿ ಶ್ರೀನಿವಾಸ ಭಾಗವತ ಸಂಸ್ಮರಣೆ ವೇದಿಕೆ ಸುರತ್ಕಲ್ ಹಾಗೂ ಯುವಚೇತನ ಹೊಸಬೆಟ್ಟು ಕುಳಾಯಿ 31ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ, ಅಗರಿ ಪ್ರಶಸ್ತಿ, ಅಗರಿ ರಘುರಾಮ ಸನ್ಮಾನ, ಅಗರಿ ಸಂಸ್ಮರಣೆ ಹಾಗೂ ಯಕ್ಷಗಾನ ಬಯಲಾಟ ಕಾರ್ಯಕ್ರಮವು ಜುಲೈ 28ರಂದು ನಡೆಯಲಿದೆ ಎಂದು ಅಗರಿ ರಾಘವೇಂದ್ರ ರಾವ್ ಹೇಳಿದರು. ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಜುಲೈ 28ರ ಭಾನುವಾರದಂದು ಹೊಸಬೆಟ್ಟು ನವಗಿರಿ ಕಲ್ಯಾಣ ಮಂಟಪದಲ್ಲಿ ಅಗರಿ ಶ್ರೀನಿವಾಸ ಭಾಗವತ ಸಂಸ್ಮರಣೆ ವೇದಿಕೆ ಸುರತ್ಕಲ್ ಹಾಗೂ ಯುವಚೇತನ ಹೊಸಬೆಟ್ಟು ಕುಳಾಯಿ ಇದರ 31ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಲಿದೆ. ಅಂದು ಬೆಳಿಗ್ಗೆ 9:30ರಿಂದ ಬಲೆ ಜೋಡಿ ಸೀಸನ್ 3 ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಂಜೆ 5 ಗಂಟೆಗೆ ಲಘು ಉಪಹಾರ ಬಳಿಕ 5:30ರಿಂದ ದಕ್ಷಾದ್ವಾರ ಯಕ್ಷಗಾನ ನಡೆಯಲಿದೆ ಎಂದರು. ನಮ್ಮ ರಘುರಾಮ ಸನ್ಮಾನ ಅಂತ ಹೇಳುವಂತದನ್ನ ನಾವು ಆ ಕಲಾ ರಂಗಕ್ಕೆ ಕೊಡುವ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಅದನ್ನು ಕೂಡ ನಾವು ಪ್ರಶಸ್ತಿಯನ್ನು ಕೊಡ್ಲಿಕ್ಕಿದ್ದೇವೆ. ಅದೇ ರೀತಿ ಅಗರಿ ಪ್ರಶಸ್ತಿಯನ್ನ ನಾವು ಈ ಸಲ ಪುತ್ತಿಗೆ ರಘುರಾಮ ಹೊರಟಿಗೆ ಅಗರಿ ರಘುರಾಮ ಸನ್ಮಾನ ಇದನ್ನ ಯಕ್ಷ ಕಲಾರಂಗ ನಿರ್ದಿಷ್ಟ ಉಡುಪಿ ಇವರಿಗೆ. ಹಾಗಾಗಿ ಇದರ ಈ ಸಭೆಯ ಅಧ್ಯಕ್ಷತೆಯನ್ನ ಶ್ರೀಯುತ ಶ್ರೀಪತಿ ಭಟ್ ಅವರು ವಹಿಸಲಿದ್ದಾರೆ. ಆಶೀರ್ವಚನ ಶ್ರೀ ಹರಿನಾರಾಯಣ ದಾಸರವರು, ಮುಖ್ಯ ಅತಿಥಿಯಾಗಿ ಕ್ಯಾಪ್ಟನ್ ಪ್ರತೀಶ್ ಅವರು, ಅದೇ ರೀತಿ ನಮ್ಮ ಅತಿಥಿಗಳಾಗಿ ಶ್ರೀಯುತ ಶ್ರೀಕಾಂತ್ ಭಟ್, ತರಂಗ ಎಲೆಕ್ಟ್ರಾನಿಕ್ಸ್ ಕುಮಟ, ಶ್ರೀಯುತ ಗುರುರಾಜಾಚಾರ್ಯ ಹೊಸಬೆಟ್ಟು, ಶ್ರೀಯುತ ರಮೇಶ್ ರಾವ್, ಶಾಲಾ ಸಂಚಾಲಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೇರ್ಮೂರು. ಅದೇ ರೀತಿ ಅಗರಿ ಸಂಸ್ಮರಣೆಯನ್ನ ವಿದುಷಿ ಸುಮಂಗಲ ರತ್ನಾಕರ್, ಅಭಿನಂದನಾ ಭಾಷಣವನ್ನ ಶ್ರೀಯುತ ವಾದಿರಾಜ ಕಲ್ಲೂರ ಇವರು ನೆರವೇರಿಸಲಿದ್ದಾರೆ. ಅದೇ ರೀತಿ ಆ ಸಮಯದಲ್ಲಿ ಸಾಧನೆ ಅಜ್ಜ ಬರೆದಂತಹ ದೇವಿ ಮಹಾತ್ಮೆ ಅದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಅದನ್ನು ಮಾಡಬೇಕಿದ್ರೆ ಎಲ್ಲರೂ ಕೂಡ ಕವಿಯ ಹೆಸರನ್ನ ಹಾಕಬೇಕು ಹೇಳುವಂತದ್ದು ನಮ್ಮ ಒಂದು ರಿಕ್ವೆಸ್ಟ್. ಆದ್ರೆ ಅದು ನಿರಂತರವಾಗಿ ನಾವು ಅದನ್ನ ನೆನಪು ಮಾಡ್ತಾ ಬರ್ತಾ ಇದ್ದೇವೆ. ಆದ್ರೆ ಅದಕ್ಕೆ ಸರಿಯಾದಂತಹ ಸಮಯ ಸಂದರ್ಭ ಬಂದಾಗ ಖಂಡಿತವಾಗಿಯೂ ಆ ದಾಖಲೆಯಾಗಿ ನಮ್ದು ಅವರು ಬರೆದಂತಹ ದೇವಿ ಮಹಾತ್ಮೆ ಪ್ರಸಂಗ ಖಂಡಿತವಾಗಿಯೂ ಅದೊಂದು ಗಿನ್ನಿಸ್ ರೆಕಾರ್ಡ್ ಆದ್ರೆ ಅಷ್ಟು ಸಲ ಅದು ಮಹಾಕಾವ್ಯವಾಗಿ ಎಲ್ಲರೂ ಅದನ್ನು ಆಡಿಸ್ತಾ ಬಂದಿದ್ದಾರೆ. ಅದು ಕೂಡ ನಮ್ಮ ಒಂದು ಈ ಅಗರಿ ಸಂಸ್ಮರಣೆ ಅಥವಾ ನಮ್ಮ ಈ ಒಂದು ಪ್ರತಿಷ್ಠಾನದ ಅದೊಂದು ಧ್ಯೇಯ ಉದ್ದೇಶ ಆಗಿದೆ. ಆಮೇಲೆ ಅಗರಿ ಶೈಲಿಯನ್ನು ಬೆಳೆಸಬೇಕು, ಅದನ್ನ ಹಾಡುವಂತ ಭಾಗವಹಿಸಿದ್ರೆ ಅವರಿಗೂ ಕೂಡ ನಾವು ನಮ್ಮ ಪ್ರತಿಷ್ಠಾನದಿಂದ ಅದನ್ನ ಅವರಿಗೆ ವಿಶೇಷವಾಗಿ ಹಾಡುವವರನ್ನ ಗುರುತಿಸುವಂತ ಇದು ಕೂಡ ಮುಂದುವರಿಸ್ತಾ ಇದ್ದೇವೆ. ವೇದಿಕೆ ಆ ನಂತರ ಯುವಚೇತನ ಹೊಸ ಜಂಟಿಯಾಗಿ ನಾವು ಅಗರಿ ಸಂಸ್ಮರಣೆ ಮತ್ತೆ ಯುವಚೇತನದ ವಾರ್ಷಿಕೋತ್ಸವ ನಾವು ಯಾವಾಗಲೂ ಯಕ್ಷಗಾನವನ್ನ ತುಂಬಾ ಕಡೆಗೆ ಪ್ರಸಾರ ಆಗಿ ಮತ್ತೆ ಅದು ಎಲ್ಲ ಸಂಘ ಸಂಸ್ಥೆಗಳಿಗೆ ಗೊತ್ತಾಗ್ಲಿ. ನಾವು ಒಂದೇ ಕಡೆ ಹೆಚ್ಚಾಗಿ ಗೋವಿಂದರಾಜ ಕಾಲೇಜಿನಲ್ಲೇ ನಾವು ಮಾಡ್ತಾ ಬಂದಿದ್ದೇವೆ. ಆದ್ರೆ ಕಟೀಲು, ಗೋಡಬಿದ್ರೆ ಅಲ್ಲಿಯ ಸಂಘದವರಿಗೂ ನಾವು ಹೋಗಿ ಮತ್ತೆ ಪುನಃ ನಾವು ಈಗ ಗೋವಿಂದಾಸಿಗೆ ಬಂದಿದ್ದೇವೆ. ಹಾಗೆ ಪ್ರತಿ ವರ್ಷ ಒಂದು ಸಂಘದವರೊಟ್ಟಿಗೆ ನಾವು ಸೇರಿಕೊಂಡು ಅಗರಿ ಸಂಸ್ಮರಣೆ ಅಂದ್ರೆ ಅಗರಿ ಶ್ರೀನಿವಾಸ ಭಾಗವತರು ನಮ್ಮ ಅಜ್ಜ, ಅದೇ ರೀತಿ ರಘುರಾಮ್ ಭಾಗವತರು ತಂದೆ. ಸುದ್ದಿಗೋಷ್ಠಿಯಲ್ಲಿ ಯುವಚೇತನ ಹೊಸಬೆಟ್ಟು ಅಧ್ಯಕ್ಷ ಪ್ರಶಾಂತ್ ರಾವ್ ಎಚ್, ಉಪಾಧ್ಯಕ್ಷ ಅಗರಿ ಕಿರಣ್ ರಾವ್, ಶೇಷಶಯನ, ಅಗರಿ ಅಭಿನಿತ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.